ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಶೈವ ಸಂಪ್ರದಾಯದಂತೆ ವಿಧಿವಿಧಾನವನ್ನ ನೆರವೇರಿಸಲಾಗಿದೆ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಶೈವ ಸಂಪ್ರದಾಯದಂತೆ ವಿಧಿವಿಧಾನವನ್ನ ಕೈಗೊಳ್ಳಲಾಗಿದೆ. ಪುತ್ರ ಕಾರ್ತಿಕೇಶ್ನಿಂದ ವಿಧಿವಿಧಾನ ಸಂಪೂರ್ಣವಾಗಿ ಪೂರೈಕೆಯಾಗಿದೆ. ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನವನ್ನ ಸಲ್ಲಿಸಲಾಗಿದೆ. ಪೊಲೀಸ್ ಬ್ಯಾಂಡ್ ನುಡಿಸಿ ಗೌರವಾರ್ಪಣೆಯನ್ನ ಸಮರ್ಪಿಸಲಾಗಿದೆ. ಪುತ್ರ ಕಾರ್ತಿಕೇಶ್ನಿಂದ ವಿಧಿವಿಧಾನ ಸಂಪೂರ್ಣವಾಗಿ ಪೂರೈಕೆಯಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಓಂ ಪ್ರಕಾಶ್ ಅವರ ಅಂತಿಮ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ಓಂ ಪ್ರಕಾಶ್ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ನಿನ್ನೆ ಪತ್ನಿಯಿಂದಲೇ ಕಗ್ಗೊಲೆಯಾಗಿದ್ರು, ಬರ್ಬರವಾಗಿ ಹತ್ಯೆಯಾಗಿತ್ತು. ಈಗ ಅವರ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ. ವಿಲ್ಸನ್ ಗಾರ್ಡನ್ನಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಪುತ್ರ ಕಾರ್ತಿಕೇಶ್ನಿಂದ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಲಾಗಿದೆ. ಶೈವ ಸಂಪ್ರದಾಯದಂತೆ ವಿಧಿವಿಧಾನಗಳು ನೆರವೇರಿದೆ. ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ನಮನವನ್ನ ಸಲ್ಲಿಸಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಸರ್ಕಾರಿ ಗೌರವಗಳೊಂದಿಗೆ ಎಲ್ಲವೂ ಕೂಡ ಸಮರ್ಪಣೆ ಆಗಿದೆಯಾ? ಅಂತ್ಯಕ್ರಿಯೆ ಎಲ್ಲ ಮುಗೀತಾ? ಎಲ್ಲರೂ ಅಲ್ಲಿಂದ ಹೊರಟಿದಾರಾ? ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಅಲ್ಲಿ? ಚೈತ್ರ, ಈಗಾಗಲೇ ಅಂತ್ಯಕ್ರಿಯೆ ಕೂಡ ಮುಗಿದಿದೆ. ಮತ್ತೆ ಎಲ್ಲರೂ ಅವ್ರ ಮನೆಯವರು ಕೂಡ ಈಗ ಇಲ್ಲಿಂದ ಮನೆಗೆ ಹೋಗ್ತಾ ಇರೋದು. ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ಅವರು ಕೂಡ ಒಂದು ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಮತ್ತೆ ಇಬ್ಬರು ಪುರೋಹಿತರು ಒಂದು ವೈಶ್ಯ ಸಂಪ್ರದಾಯ, ಶೈವ ಸಂಪ್ರದಾಯದಂತೆ ಒಂದು ಅಂತಿಮ ವಿಧಿವಿಧಾನಗಳನ್ನು ಕೂಡ ಪೂರೈಸಿರೋದು. ಮತ್ತೆ ಅದೇ ರೀತಿಯಾಗಿ ಈಗಾಗಲೇ ಅವರು ಪುತ್ರ ಆಗಿರುವಂತ ಕಾರ್ತಿಕೇಶ್ ಅವರು ಒಂದು ಅಂತ್ಯಕ್ರಿಯೆಯನ್ನ ನೆರವೇರಿಸಿ ಒಂದು ಅಂತಿಮ ವಿಧಿವಿಧಾನಗಳನ್ನ ಪೂರೈಸಿ ಇಲ್ಲಿಂದ ತೆರಳ್ತಾ ಇರೋದು. ಚೈತ್ರ, ಓಕೆ, ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ. ಶೈವ ಸಂಪ್ರದಾಯದಂತೆ ಈಗ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ಪುತ್ರ ಕಾರ್ತಿಕೇಶ್ನಿಂದ ಅಂತಿಮ ವಿಧಿವಿಧಾನವನ್ನು ಕೈಗೊಳ್ಳಲಾಯಿತು. ಸರ್ಕಾರಿ ಗೌರವದೊಂದಿಗೆ ಕೂಡ ಸಮರ್ಪಣೆ ಮಾಡಲಾಗಿದೆ. ಓಂ ಪ್ರಕಾಶ್ ಹತ್ಯೆ ಕುರಿತಂತೆ ತನಿಖೆ ತೀವ್ರಗೊಂಡಿದೆ. HSR ಲೇಔಟ್ನಲ್ಲಿ ಮಗಳು ಪತ್ನಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಪೊಲೀಸರ ಜೊತೆ ಮಗಳು ಕೃತಿ ಮತ್ತೆ ಕಿರಿಕನ ಮಾಡ್ತಾ ಇದ್ದಾರೆ. ಈಕೆಗೆ ಕೊಲೆ ಮಾಡಬೇಕಾದ್ರೆ ಇರಬೇಕಾದಂತಹ ಧೈರ್ಯ ಈಗ ಎಲ್ಲೋ ನಾಪತ್ತೆಯಾಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಿನ್ನೆ ಹಿರಿಯ ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ಪತ್ನಿ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ರು. ಬಟ್ ಈಗ ಮಗಳು ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಹಾಗಾಗಿ ಪೊಲೀಸರ ಜೊತೆ ಮಗಳು ಕೃತಿ ಮತ್ತೆ ಕಿರಿಕ್ ಮಾಡ್ತಿದ್ದಾಳೆ. ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಕೃತಿ ಪರ್ಚ್ಬಿಟ್ಟಿದ್ದಾಳೆ. ವಿಚಾರಣೆ ನಡೆಸಲು ಮುಂದಾದಾಗ ಕೃತಿ ಮಹಿಳಾ ಇನ್ಸ್ಪೆಕ್ಟರ್ಗೆ ಪರ್ಚಿದ್ದಾಳೆ. ಕೃತಿ ವರ್ತನೆಗೆ ಪೊಲೀಸ್ ಸಿಬ್ಬಂದಿ ಬೇಸತ್ತಿದ್ದಾರೆ. ಸದ್ಯ ಕೃತಿ ಬಳಿ ಆಕೆಯ ಸ್ನೇಹಿತೆಯನ್ನ ಕಳಿಸಿದ್ದಾರೆ ಪೊಲೀಸರು ಸಮಾಧಾನ ಮಾಡೋದಕ್ಕೆ. ಆಕೆ ಯಾರ ಮಾತನ್ನು ಕೇಳ್ತಾ ಇಲ್ಲ. ಸೊ ಹಾಗಾಗಿ ಹತ್ತಿರದ ಯಾರಾದ್ರೂ ಸಂಬಂಧಿಕರು ಅಥವಾ ಆಕೆಗೆ ತೀರಾ ಹತ್ತಿರ ಆಗಿರುವಂತಹ ಆಕೆಯ ಸ್ನೇಹಿತೆಯನ್ನ ಕಳಿಸಿ ಪೊಲೀಸರು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. FSL ಅಧಿಕಾರಿಗಳ ಮುಂದೆಯೂ ಕೂಡ ಕೃತಿ ಹೈ ಡ್ರಾಮಾ ಮಾಡ್ತಿದ್ದಾಳೆ. ಫಿಂಗರ್ ಪ್ರಿಂಟ್ ಕೊಡೋದಿಲ್ಲ ಅಂತ ಹೇಳಿ ಹೈ ಡ್ರಾಮಾ ಮಾಡಿದ್ದಾಳೆ. ಕೃತಿ ಫಿಂಗರ್ ಪ್ರಿಂಟ್ ಅನ್ನ ಪಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ, ಸುಸ್ತಾಗ್ಬಿಟ್ಟಿದ್ದಾರೆ. ಮಹಿಳಾ ಸಿಬ್ಬಂದಿ ಸಹಾಯದಿಂದ ಫಿಂಗರ್ ಪ್ರಿಂಟ್ ಅನ್ನ ಕೊನೆಗೂ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಿನ್ನೆಯಿಂದ ಪೊಲೀಸರ ಜೊತೆ ನಿರಂತರವಾಗಿ ಪುತ್ರಿ ಕಿರಿಕ್ ಮಾಡ್ತಿದ್ದಾಳೆ. ಪಾಪ ಮಾನಸಿಕ ಸ್ಥಿಮಿತತೆಯನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ ತಾಯಿ ತರ. ಸೊ ಹಾಗಾಗಿ ಪೊಲೀಸರಿಗೆ ವಿಚಾರಣೆಯ ಸಂದರ್ಭದಲ್ಲಿ ಸ್ಪಂದಿಸ್ತಾ ಇಲ್ಲ. ಆ ಸಬ್ ಇನ್ಸ್ಪೆಕ್ಟರ್ಗೆ, ಮಹಿಳಾ ಸಬ್ ಇನ್ಸ್ಪೆಕ್ಟರ್ಗೆ ಪರ್ಚಿದಾಳೆ, ಕಿರ್ಚಾಡ್ತಿದ್ದಾಳೆ. ಫಿಂಗರ್ ಪ್ರಿಂಟ್ ತಗೋಬೇಕು ಅಂತ ಹೇಳಿದ್ರೆ ಫಿಂಗರ್ ಪ್ರಿಂಟ್ ಕೊಡೋದಕ್ಕೂ ಕೂಡ ನಕಾರ ಮಾಡಿದ್ದಾಳೆ, ಹೈ ಡ್ರಾಮಾ ಮಾಡ್ತಿದ್ದಾಳೆ. ನಿನ್ನೆ ವಶಕ್ಕೆ ಪಡೆಯುವಾಗ ರೂಮ್ ಡೋರ್ ಕೂಡ ಲಾಕ್ ಮಾಡಿಕೊಂಡಿದ್ದಂತಹ ಕೃತಿ